78ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಲು ಬಂಟ್ವಾಳ ತಾಲೂಕಿನ ಪೆರುವಾಯಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆಗೆ ಆಹ್ವಾನವನ್ನು ನೀಡಲಾಗಿದೆ. ಆಗಸ್ಟ್ 15ರಂದು ಕೆಂಪುಕೋಟೆಯಲ್ಲಿ ನಡೆಯಲಿರುವ ಧ್ವಜಾರೋಹಣದಲ್ಲಿ ರಾಜ್ಯದ 6 ಪಂಚಾಯತ್ಗಳ ಮಹಿಳಾ ಅಧ್ಯಕ್ಷರನ್ನು ಆಹ್ವಾನಿಸಲಾಗಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಪೆರುವಾಯಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಫೀಸಾ ಅವರು ಭಾಗವಹಿಸಲಿದ್ದಾರೆ. ಪೆರುವಾಯಿ ಗ್ರಾಮ ಪಂಚಾಯತ್ನಲ್ಲಿ ಕಳೆದ 1 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಇರುವ ನಫೀಸಾ ಕಳೆದ ವರ್ಷ ಉಪಾಧ್ಯಕ್ಷರಾಗಿದ್ದಾಗಲೇ ಸುದ್ದಿಯಲ್ಲಿದ್ದರು. ಪಂಚಾಯತ್ನಲ್ಲಿ ಕಸ ವಿಲೇವಾರಿಗೆ ವಾಹನ ಇದ್ರೂ ವಾಹನ ಚಾಲಕರು ಇಲ್ಲದ ಕಾರಣ ತಾವೇ ವಾಹನ ಚಲಾಯಿಸಿ ಗ್ರಾಮದ ಕಸ ಸಂಗ್ರಹ ಮಾಡಿದ್ರು. ಈ ಮೂಲಕ ಸ್ವಚ್ಛ ಗ್ರಾಮ ಯೋಜನೆಯನ್ನ ಹಳ್ಳ ಹಿಡಿಯಲು ಬಿಡದ ಇವರ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತ ಆಗಿತ್ತು. ಇವರ ಕಾರ್ಯವನ್ನ ಮೆಚ್ಚಿಕೊಂಡಿದ್ದ ಸಿಎಂ ಕೂಡ ಇವರನ್ನ ಗೌರವಿಸಿದ್ರು. ನನಗೆ ಈ ಒಂದು ದೆಹಲಿಗೆ ಹೋಗಲಿಕ್ಕೆ ಒಂದು ಆಪರ್ಚುನಿಟಿ ಬಂದು ತುಂಬ ಸಂತೋಷವಾಯಿತು. ಯಾಕಂದರೆ ನಾನು ನಮ್ಮ ಪೆರುವಾಯಿ ಪಂಚಾಯತ್ ಅಂದರೆ ತುಂಬ ಒಂದು ಹಳ್ಳಿ ಪ್ರದೇಶದಲ್ಲಿ ಇದೆ, ಅದು ಕೂಡ ಒಂದು ಕೇರಳ ಕನ್ನಡ ಗಡಿ ಪ್ರದೇಶದಲ್ಲಿ ಇದೆ. ಗ್ರಾಮ ಪಂಚಾಯತಿಗೆ ನನಗೆ ಒಂದು ಸೆಲೆಕ್ಟ್ ಮಾಡಿದೆ ಮಹಿಳೆಯಾಗಿ. ಇದು ತುಂಬ ಖುಷಿ ಆಗ್ತಾ ಇದೆ ನನಗೆ. ಇದಕ್ಕೆ ನಮ್ಮ ಊರಿನವರು, ನನ್ನ ಹಸ್ಬೆಂಡು ಮತ್ತು ಮನೆಯವರು ಎಲ್ಲ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಆಗ್ತಾ ಇದೆ. ನಾನು ಕನಸಲ್ಲೂ ಕೂಡ ಗ್ರಹಿಸಲಿಲ್ಲ ಇಂಥ ಒಂದು ಆಪರ್ಚುನಿಟಿ ನನಗೆ ಬರ್ಬೋದು ಅಂತೇಳಿ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ನನ್ನ ತುಂಬ ಹೃದಯದ ಕೇವಲ ಸ್ವಚ್ಛ ಗ್ರಾಮ ಮಾತ್ರವಲ್ಲದೆ ಶಿಕ್ಷಣದ ಬಗ್ಗೆಯೂ ಕಾಳಜಿ ತೋರಿಸಿದ ನಫೀಸಾ ಬಡ ಮಕ್ಕಳಿಗೆ ಪುಸ್ತಕ ಹಾಗೂ ಸಮವಸ್ತ್ರ ವಿತರಣೆ, ಬಡವರಿಗೆ ಮನರೇಗಾ ಯೋಜನೆಯ ಮೂಲಕ ಉದ್ಯೋಗ ಸೃಷ್ಟಿಸುವಲ್ಲಿಯೂ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಪಂಚಾಯತ್ ಮಟ್ಟದಲ್ಲಿ ರಸ್ತೆ ಅಭಿವೃದ್ಧಿ, ಹೀಗೆ ಪಂಚಾಯತ್ ಅಭಿವೃದ್ಧಿಯಲ್ಲೂ ಕೂಡ ಶ್ರಮಿಸಿದ್ದಾರೆ. ಇವರ ಕಾರ್ಯವನ್ನು ಗುರುತಿಸಿ ಇದೀಗ ಇವರನ್ನ 78ನೇ ಸ್ವಾತಂತ್ರ್ಯ ದಿನಾಚರಣೆ ಎಂದು ವಿಶೇಷವಾಗಿ ಆಹ್ವಾನಿಸಲಾಗಿದೆ.